ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಈ ದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಏನಪ್ಪ ಅಂತಂದರೆ, ನಿನ್ನೆ ತಾನೇ ದ್ವಿತೀಯ PUCಯ ಪರೀಕ್ಷೆ ಫಲಿತಾಂಶ ಬಿಡುಗಡೆಯಾಗಿದೆ. ಎಂದಿನಂತೆ ಬಾಲಕಿಯರದೇ ಮೇಲುಗೈ ಸಾಧಿಸಿದೆ. ಇದರ ಎಲ್ಲರ ನಡುವೆ ಕೊಟ್ಟೂರಿನ ಹಿಂದೂ ಕಾಲೇಜಿನ ವಿದ್ಯಾರ್ಥಿ, ಹೊಸಪೇಟೆ ಸಮೀಪದ ಮರಿಯಮ್ಮನಹಳ್ಳಿಯ ಹುಡುಗಿ ಇಡೀ ಕಲಾ ವಿಭಾಗದಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ತೆಗೆದುಕೊಂಡಿದ್ದಾಳೆ. ಮಂಗಳೂರಿನ ಒಬ್ಬಳು ಹುಡುಗಿ ತಗೊಂಡಿದ್ದಾಳೆ, ಪುರೋಹಿತರ ಮಗಳೊಬ್ಬಳು. ತದನಂತರ 5ನೇ ರ್ಯಾಂಕ್ ಕೂಲಿಕಾರನ ಮಗಳು, ಅಗದಿ ಬಡವನ ಮಗಳು ಕೂಡ 5ನೇ ರ್ಯಾಂಕ್ ತಗೊಂಡಿದ್ದಾಳೆ. ಇದರೆಲ್ಲದರ ನಡುವೆ ಇವರೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಸರ್ಕಾರವನ್ನು ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿಯನ್ನು ಮಾಡಿಕೊಳ್ತಿದ್ದೀನಿ. ಏನಪ್ಪ ಅಂತ ಅಂದರೆ, ನೀವೇನು 5 ಭಾಗ್ಯಗಳನ್ನು ಕೊಟ್ಟಿದ್ದೀರಿ, ಸಂತೋಷ. ಕೆಲವೊಂದು ಸಮರ್ಪಕವಾಗಿ ಬಳಕೆ ಆಗ್ತದವೆ, ಕೆಲವೊಂದು ದುರುಪಯೋಗ ಆಗ್ತಾ ಇದ್ದಾವೆ. ಏನು ಈ ಮೂಲಕ ನಾನು ತಮ್ಮಲ್ಲಿ ಭಿನ್ನವಿಸಿಕೊಳ್ಳೋದೇನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯನ್ನು ರದ್ದು ಮಾಡಿ 2,000 ರೂಪಾಯಿನ ಕೊಡ್ತಾ ಇದ್ದಾರಲ್ಲ, ಎಲ್ಲ ಹೆಣ್ಮಕ್ಳಿಗೇನು ಕೊಡ್ತಾ ಇದ್ದಾರಲ್ಲ, ಆ ಯೋಜನೆಯನ್ನು ರದ್ದು ಮಾಡಿ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗೆ ಆ ಹಣವನ್ನು ಮೀಸಲಿಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಏನಪ್ಪ ಅಂತಂದರೆ, ಈ 2,000 ರೂಪಾಯಿ ದುಡ್ಡು ಕೆಲವರಿಗೆ ಉಪಯೋಗ ಆಗ್ತಾಯಿದೆ, ಕೆಲವರು ಉಪಯೋಗ ಆಗ್ತಾ ಇಲ್ಲ. ಅದರಲ್ಲಿ ಅವರಿಗೆ ಯಾರಿಗೆ ಕೊಡಬೇಕಪ್ಪ ಅಂತಂದರೆ, ಹಿರಿಯ ನಾಗರಿಕರಿಗೆ, 50-60 ವರ್ಷ ಮೇಲ್ಪಟ್ಟಂಥ ಹಿರಿಯ ನಾಗರಿಕರಿಗೆ, ವೃದ್ಧರಿಗೆ ಕೊಡಿ. ಆಮೇಲೆ ದೈಹಿಕವಾಗಿ ನ್ಯೂನತೆಯನ್ನು ಹೊಂದಿರ್ತಕ್ಕಂಥವ್ರಿಗೆ ಈ ಹಣವನ್ನು ಕೊಡಿ. ಆದರೆ ಎಲ್ರಿಗೂ ಕೂಡ ದುಡಿಲಿಕ್ಕೆ ಶಕ್ತಿ ಇದ್ದು ಜೀವನ ಮಾಡಲಿಕ್ಕೆ ಅವರಿಗೆ ಒಂದು ಶಕ್ತಿಯನ್ನು ಇದ್ದು ಅಂಥವ್ರಿಗೆ ಆ 2,000 ರೂಪಾಯಿ ದುಡ್ಡು ಖಂಡಿತ ಬಳಕೆ ಆಗ್ತಾ ಇಲ್ಲ. ಆ ದುಡ್ಡನ್ನು ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಗೆ ಖರ್ಚು ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಮುನ್ನುಡಿಯನ್ನು ಬರಿಬೋದು. ದುರಂತ ಏನಪ್ಪ ಅಂತಂದರೆ, ಕಳೆದ ವರ್ಷ ಅಂಕಿತಾ ಬಸಪ್ಪ ಎನ್ನುವ ಒಂದು ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್, ಕಡು ಬಡವನ ಮಗಳು. ಈ ಬಾರಿ ಕೂಡ ಕೊಪ್ಪಳ ಹೊಸಪೇಟೆಯ ಮರಿಯಮ್ಮನಹಳ್ಳಿಯ ಹುಡುಗಿಯಾದಂಥ ಒಬ್ಬ ಲಾರಿ ಚಾಲಕನ ಮಗಳು ಇಡೀ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ಬಂದಿತ್ತು. ತುಂಬಾ ಸಂತೋಷ ನಮಗೆ. ಅದರಲ್ಲಿ ಏನಪ್ಪ ಅಂದರೆ, ಒಬ್ಬ ಡ್ರೈವರ್ ಮಗಳಾದದ್ದು ಭಾಳ ಖುಷಿ ಆಯಿತು. ಯಾಕಂದ್ರೆ ನಾವು ಕೂಡ ಡ್ರೈವರು. ಡ್ರೈವರ್ ಕಷ್ಟ ಏನಂತ ಗೊತ್ತು, ಜೀವನ ಮಾಡೋದೇ ಕಷ್ಟ. ಎಲ್ಲ 500,000 ದುಡಿಯೋಕೆ ಹೋಗಿ ಅದರಲ್ಲಿ ಕುಟುಂಬ ಸಂಸಾರ ಎಲ್ಲವನ್ನೂ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಅಷ್ಟೊಂದು ಇರೋಲ್ಲ. ಅದರಲ್ಲಿ ಕಮಿಟ್ಮೆಂಟ್ಗಳು ಇರ್ತವೆ. ಅಂತ ನನ್ನ ಮಗಳು ಸಂಜನಾ ಎನ್ನುವ ವಿದ್ಯಾರ್ಥಿ ಇಡೀ ರಾಜ್ಯಕ್ಕೆ ಒಂದು ಏನು ಪ್ರಥಮವಾಗಿ ಬಂದಿರೋದು ಭಾಳ ಖುಷಿ ಆಗ್ತದೆ. ಏನಪ್ಪ ಅಂತಂದ್ರೆ, ಈ ಕಡು ಬಡವರ ಮಕ್ಕಳು ಏನೆಲ್ಲ ಕನಸು ನೋಡ್ರಿ. ಆ ವಿದ್ಯಾರ್ಥಿನಿ ಹೇಳ್ತಾಳೆ, ನಾನು IAS ಅಧಿಕಾರಿಗೆ ಬರ್ಬೇಕಂತಂದೇಳಿ. ಪ್ರತಿ ವರ್ಷ ಬಡವರ ಮಕ್ಕಳು ರ್ಯಾಂಕ್ ಬರ್ತವೆ. ಅವ್ರನ್ನ ಮಾಧ್ಯಮದವ್ರು ನಾವು ಕೇಳಿದಾಗ ಏನು ಹೇಳ್ತಾರಪ್ಪ ಅಂತಂದರೆ, ನಾನು IAS ಅಧಿಕಾರಿ ಆಗಬೇಕು, ಡಾಕ್ಟ್ರ್ ಹೋಗ್ಬೇಕು, UPSC ಬರೆದು ದೊಡ್ಡ ಸರ್ಕಾರಿ ಹುದ್ದೆಯನ್ನು ಸೇರ್ಬೇಕನ್ನೋ ಒಂದು ಆಸೆಗಳನ್ನು ಈಡೇರಿಸ್ತಾರೆ. ಆದರೆ ಬಹುತೇಕ ವಿದ್ಯಾರ್ಥಿಗಳು ಹಣದ ಒಂದು ಕೊರತೆಯಿಂದ, ಹಣಕಾಸಿನ ತೊಂದರೆಯಿಂದ ಮನೆಯ ಒಂದು ಜೀವನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಅವರು ಸುಮ್ಮನಾಗಿಬಿಡ್ತಾರೆ. ಕೆಲವರು ಓದೋದೇ ಇಲ್ಲ, ಕೆಲವರು ಅದನ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಈ ಒಂದು ವ್ಯವಸ್ಥೆ ಇರಬೇಕಾದ್ರೆ ಈ ಒಂದು 2,000 ರೂಪಾಯಿ ದುಡ್ಡು ಏನು ಕೊಡ್ತಾ ಇದ್ದೀರಲ್ಲ, ಅದನ್ನು ದಯಮಾಡಿ ರದ್ದು ಮಾಡಿ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅದನ್ನು ಮೀಸಲಿಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಇದು ಒಂದು ಕಡೆ. ಆದರೆ ಇನ್ನು ಆರೋಗ್ಯದ ಸಮಸ್ಯೆ ಏನಪ್ಪ ಅಂದರೆ, ಕಡು ಬಡವರು ಇರ್ತಾರೆ, ಅವರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲೇ ಗತಿಯಾಗಿರ್ತೈತಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿ ಕೆಲವೊಂದು ಸೌಲಭ್ಯಗಳಿರಲ್ಲ. ಖಾಸಗಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅವ್ರಿಗೆ ಶಕ್ತಿ ಇರಲ್ಲ. ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆಯನ್ನು ಬಹುತೇಕ ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇನ ಹೊರಗಡೆಗೆ ಬರೀತಕ್ಕಂಥ ವ್ಯವಸ್ಥೆ ಇದೆ. ಅವರಿಗೆ ಸರಿಯಾದ ಟಾನಿಕ್ ಮೆಡಿಸಿನ್ಸ್ ಸಿಗಲ್ಲ. ಅನಿವಾರ್ಯವಾಗಿ ಬಡವ ಸತ್ತು ಹೋಗ್ತಾನೆ, ಜೀವವನ್ನು ಕಳ್ಕೊಂತ. ಈ ರೀತಿಯಾದ ವ್ಯವಸ್ಥೆ ಇರಬೇಕಾದ್ರೆ ಈ 2,000 ರೂಪಾಯಿ ಗೃಹಲಕ್ಷ್ಮಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬರ್ತಾ ಐತಿ. ಆ ಸಾವಿರಾರು ಕೋಟಿ ದುಡ್ಡಲ್ಲಿ ಕೇವಲ ಒಂದು 60-70% ಭಾಗನ ಇದಕ್ಕೆ ಮೀಸಲಿಟ್ಟರೆ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳ ಭವಿಷ್ಯ ಉಜ್ವಲವಾಗಿರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಮತ್ತು ಬಡವರ ಆರೋಗ್ಯಕ್ಕೆ ಒಂದು ಸಹಕಾರಿಯಾಗೋದ್ರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಕರ್ನಾಟಕದಾದ್ಯಂತ ದ್ವಿತೀಯ PUC ವಿದ್ಯಾರ್ಥಿಗಳೇನಿದ್ದಾರೆ ಎಲ್ಲರೂ ರ್ಯಾಂಕ್ ಬಂದಿರೋ, ಡಿಸ್ಟಿಂಕ್ಷನ್ ಬರೋ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಬರುವ ದಿನಗಳಲ್ಲಿ SSLC ರಿಸಲ್ಟ್ ಕೂಡ ಬರ್ತಿದೆ. ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಮಾನ್ಯ ಸಿದ್ದರಾಮಯ್ಯನವರೇ ದಯವಿಟ್ಟು ಈ ಮನವಿಯನ್ನು ಸ್ವೀಕರಿಸಿ, ಪರಿಗಣಿಸಿ. ನಮಸ್ತೆ.